ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹಾಗೂ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಡೆ ಅವರ ಸಂಯುಕ್ತ ಆಶ್ರಯದಲ್ಲಿ ರಾಯಲ್ಪಾಡ ಗ್ರಾಮದಲ್ಲಿ ಸಾಮೂಹಿಕ ಅಷ್ಟಲಕ್ಷ್ಮಿ ಪೂಜಾ ವೈಭವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಯೋಜನಾಧಿಕಾರಿಗಳು ತಾಲೂಕು ಸುರೇಶ್ ಗೌಡ ಅವರು ಮಾತನಾಡಿ, ಡಾಕ್ಟರ್ ವೀರೇಂದ್ರ ಹೆಗ್ಡೆ ಮತ್ತು ಮಾತೃಶ್ರೀ ಹೇಮಾವತಿ ಅವರ ಮಾರ್ಗದರ್ಶನದಲ್ಲಿ ಅಷ್ಟಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಎಲ್ಲರಲ್ಲಿ ಧಾರ್ಮಿಕ ಹಾಗೂ ಮುಂದಿನ ಪೀಳಿಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಹಾಗೂ ಆರೋಗ್ಯ ಐಶ್ವರ್ಯ ಸದಾ ದೇವರ ಆಶೀರ್ವಾದ ಸಿಗಬೇಕು ಎಂಬುವ ಉದ್ದೇಶದಿಂದ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸುಮಾರು 600 ಜನರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹಾಗೂ ಸುಮಾರು 1500 ಭಕ್ತಾದಿಗಳು ಪ್ರಸಾದ ವಿನಿಯೋಗ ವ್ಯವಸ್ಥೆಯನ್ನು ಮಾಡಿಕೊಂಡರು. ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸುಮಾರು 600 ಜನರು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಹಾಗೂ ಸುಮಾರು 1500 ಭಕ್ತಾದಿಗಳು ಪ್ರಸಾದ ವಿನಿಯೋಗ ಸ್ವೀಕರಿಸಿ ಹಾಗೂ ಸಮಿತಿ ಅಧ್ಯಕ್ಷರು ಅಶೋಕ್ ಕುಮಾರ್ ಅವರು ಮಾತನಾಡಿ, ನೆಲಗಂಗಮ್ಮ ದೇವಿ ಆಶೀರ್ವಾದದೊಂದಿಗೆ ಈ ಶುಭ ಗಳಿಗೆ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಮುಖಂಡರು ಹಾಗೂ ಊರಿನ ಜನರ ಸಹಕಾರದೊಂದಿಗೆ ಮತ್ತು ಬೆಲ್ಲಲ್ಲ ಸತ್ಯನಾರಾಯಣ ಶಾಸ್ತ್ರಿಗಳು ಹಾಗೂ ಈ ವಲಯದ ಮೇಲ್ವಿಚಾರಕರು ಶ್ರೀ ವೆಂಕಟೇಶ್ ಅವರು ಸಂಘದೆಲ್ಲ ಪದಾಧಿಕಾರಿಗಳು ಸಹಕಾರ ನೀಡಿದರು. ರಾಯಲ್ಪಾಡ ವಲಯದ ಮೇಲ್ವಿಚಾರಕರು ವೆಂಕಟೇಶ್ ಅವರು ಮಾತನಾಡಿ, ಈ ವ್ಯಾಪ್ತಿಯ ಎಲ್ಲ ಸಮುದಾಯದ ಜನರಿಗೂ ಗಣ್ಯರು, ಊರಿನ ಮುಖಂಡರು, ಈ ಭಾಗದ ಎಲ್ಲ ಮಕ್ಕಳ ಪೀಳಿಗೆಗೆ ಮತ್ತು ನಮ್ಮ ಸೇವಾ ಸಮಿತಿ ಕಾರ್ಯಕರ್ತರು, ಎಲ್ಲ ದಾನಿಗಳು ಹಾಗೂ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ನಮ್ಮ ವತಿಯಿಂದ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಿತಿ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷರು ಸುರೇಶ್ ಗೌಡ, ಮೇಲ್ವಿಚಾರಕರು ವೆಂಕಟೇಶ್, ಅರುಣ್, ವೆಂಕಟ್, ಗ್ರಾಮ ಪಂಚಾಯತಿ ಅಧ್ಯಕ್ಷರು ವಿಆರ್ ನರಸಿಂಹಲು, ಕಾರ್ಯಕರ್ತರು ಸಿಮೆಂಟ್ ನಾರಾಯಣ ಸ್ವಾಮಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಬೆಲ್ಲದ ಸತ್ಯನಾರಾಯಣ ಶಾಸ್ತ್ರಿಗಳು ಹಾಗೂ ವಿಶ್ವನಾಥ್ ಶಾಸ್ತ್ರಿ, ಮಂಜುನಾಥ್ ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು. ತಗೊಂಡ್ಬಿಡ್ತಾರೆ ಬಿಡಿ. ಈ ಕಡೆ ಹಾಕೋಣ ಯಾವ ಕಡೆ ಕಂಟ್ರಿ ಬರಲಿ ಬರುತ್ತಾ ಅವರು ಅವರದೇ ಕೆಲಸ ಅದೇ ಕಾರ್ಯಕ್ರಮ ಇದ್ದರೂ ಕೂಡ ಅದನ್ನು ಬದಿಗೆ ಇಟ್ಟು ನಮ್ಮ ಪೂಜೆ ಕಾರ್ಯಕ್ರಮಕ್ಕೋಸ್ಕರ ಅವರು ತುಂಬ ದುಡಿದಿದ್ದಾರೆ, ತುಂಬ ಓಡಾಡಿದ್ದಾರೆ. ಅವರಿಗೆ ನಾನು ಏನು ಕೊಡೋಕ್ಕೂ ಸಾಧ್ಯ ಇಲ್ಲ. ಅವರಿಗೆ ನನ್ನ ಕಡೆಯಿಂದ ನಮ್ಮ ವಲಯದ ಪರವಾಗಿ, ನಮ್ಮ ಯೋಜನೆ ಪರವಾಗಿ, ನಮ್ಮ ಧರ್ಮಸ್ಥಳ ಸಂಸ್ಥೆ ಪರವಾಗಿ ನಾವು ಎಲ್ಲ ಊರಿನ ಗಣ್ಯರಿಗೂ, ಗ್ರಾಮಸ್ಥರಿಗೂ, ದಾನಿಗಳಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಡಿ ಸರ್. ಓಂ ಶ್ರೀ ಮಂಜುನಾಥ ನಮಃ. ನನ್ನ ಹೆಸರು ವೆಂಕಟೇಶ್ ಅಂತ. ನಾವು ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡ ವಲಯದ ಮೇಲ್ವಿಚಾರ ಕೆಲಸ ಮಾಡ್ತಿದ್ದೀನಿ. ನಾನು ಈ ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕಾಯ್ತು ಮೊದಲು ತುಂಬ ಒಂದು ಪ್ರಾಧಾನ್ಯತೆ ಇತ್ತು. ಈಗ ಏನಾಗಿದೆ ಅಂದರೆ ಸದ್ಯಕ್ಕೆ ಈಗ ಅಷ್ಟಲಕ್ಷ್ಮಿ ಪೂಜೆ ಈ ಥರ ಎಲ್ಲ ಧಾರ್ಮಿಕ ಕಾರ್ಯಕ್ರಮ ಮಾಡೋ ಕಾರಣದಿಂದ ಸುಮಾರು ನಮ್ಮ ಎಲ್ಲ ಊರಿಗೆ ಒಳ್ಳೆ ರೀತಿಯ ಒಂದು ಪಾಸಿಟಿವ್ ಥರದ ಒಂದೆಲ್ಲ ಒಳ್ಳೆ ವಿಚಾರ ಬಂದು ಒಳ್ಳೆ ಮಳೆ ಗಾಳಿ ನೀರು ಎಲ್ಲ ಒಳ್ಳೆ ರೀತಿ ಬಂದು ನಮ್ಮ ಮಕ್ಕಳಿಗೆ ಪೀಳಿಗೆಗೆ ತುಂಬ ಅನುಕೂಲ ಆಗೋ ಥರ ವಿಚಾರ ಆಗಬೇಕಂತ. ಅದೇ ರೀತಿ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಸುಮಾರು ನಮ್ಮ ಈ ಗ್ರಾಮ ಪಂಚಾಯತಿಯಲ್ಲಿ ಸುತ್ತಮುತ್ತ 4 ಪಂಚಾಯತಿ, ಕೂರಿಯಪಲ್ಲಿ ಹಾಗೂ ಮದರಂಗಪಲ್ಲಿ ಮತ್ತು ಈ ಒಂದು ನಮ್ಮ ರಾಯಲ್ಪಾಡು ಮತ್ತು ಯರಮೂರ್ಪಲ್ಲಿ ಸುಮಾರು ಒಂದು 4 ಪಂಚಾಯತಿಗಳಲ್ಲಿ ಮಾತಾಡಿದಾಗ ಅಲ್ಲಿನೆಲ್ಲ ಊರಿನ ಗಣ್ಯರು, ಗ್ರಾಮಸ್ಥರು ಎಲ್ಲರೂ ಕೂಡ ತುಂಬ ಆರೈಕೆಯಿಂದ ಅವರು ನಮ್ಮ ಕಾರ್ಯಕ್ರಮ ತಗೊಂಡು ಸುಮಾರು ಒಂದು ವಾರದಿಂದ ಅವರು ಕೂಡ ನಿದ್ದೆಗೆಟ್ಟು ಪ್ರತಿದಿನ ಹಳ್ಳಿಯಲ್ಲೂ ಪ್ರಚಾರ ಮಾಡಿ ಪ್ರತಿಯೊಂದು ವ್ಯಕ್ತಿಗೂ ತಿಳಿಸಿ ಅವರು ಈ ಪೂಜೆ ಕಾರ್ಯಕ್ರಮದ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸಿ ಅವ್ರನ್ನ ಕರೆತಂದು ಸುಮಾರು 1,500 ಜನ ಅಷ್ಟು ಪೂಜೆಯಲ್ಲಿ ಭಾಗವಹಿಸಿದರು.
ಅವ್ರಿಗೆಲ್ರಿಗೂ ಒಂದು ಒಳ್ಳೆಯ ವಿಚಾರಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಒಂದು ನನಗೆ ಸಹಕಾರ ಕೊಟ್ಟಂತಹ ನಮ್ಮ ವಲಯದೆಲ್ಲ ಸೇವಾ ಪ್ರತಿನಿಧಿಗಳು, ಅದೇ ರೀತಿ ನಮ್ಮ ಊರಿನ ಮುಖಂಡರು, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ನಮಗೆ ತುಂಬ ವಿಚಾರದಲ್ಲಿ ಇಷ್ಟೊಂದು ಕಾರ್ಯಕ್ರಮ ಮಾಡೋದು ಸಣ್ಣ ವಿಚಾರ ಅಲ್ಲ. ಈ ಕಾರ್ಯಕ್ರಮಕ್ಕೆಲ್ಲ ನಮ್ಮ ಕಡೆಯಿಂದ ಪ್ಲಸ್ ನಮ್ಮ ಗ್ರಾಮಸ್ಥರಿಂದ ತುಂಬ ಅನೇಕ ಜನ ದಾನಿಗಳು ಆ ಒಂದು ಕಾರ್ಯಕ್ರಮದ ದಾನ ಮಾಡಿ ಈ ಅಷ್ಟ ಅನ್ನಪ್ರಸಾದ ಆಗಲಿ, ಈ ಪೂಜೆ ಕಾರ್ಯಕ್ರಮದಾಗಲಿ ಎಲ್ಲ ವಿಚಾರಕ್ಕೂ ತುಂಬ ಎಲ್ಲ ನಮ್ಮ ದಾನಿಗಳು, ನಮ್ಮ ಗಣ್ಯರಿಂದನೇ ಈ ಸಹಕಾರ ಮಾಡೋಕ್ಕೆ, ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ, ಯಶಸ್ವಿ ಮಾಡೋಕ್ಕೆ ಇವರೆಲ್ಲ ತುಂಬ ಸಾಥ್ ಕೊಟ್ಟಿದ್ದಾರೆ ನನಗೆಲ್ಲ. ನಮ್ಮ ಅದೇ ರೀತಿ ನಮ್ಮ ಪದಾಧಿಕಾರಿಗಳು, ಒಕ್ಕೂಟ ಅಧ್ಯಕ್ಷರು, ನಮ್ಮ ಸೇವಾ ಪ್ರತಿನಿಧಿಗಳು ಆಗಲೂ ದುಡಿದಿದ್ದಾರೆ. ಮತ್ತು ಜಿಲ್ಲೆಗೂ ನಮ್ಮ ಕರ್ನಾಟಕ ಕ್ಷೇತ್ರಕ್ಕೂ ಈ ಅಷ್ಟಮಹಾ ಪೂಜೆಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಸಭೆ ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ರಾಯಲಪಾಡು ಕ್ಷೇತ್ರದಲ್ಲಿ ಈ ಭಾಗದ ತಾಲೂಕು ಮಟ್ಟದ ಅಧಿಕಾರಿಗಳಾಗಲಿ, ಈ ಗ್ರಾಮ ವ್ಯಾಪ್ತಿಯ ಅಧಿಕಾರಿಗಳಾಗಲಿ ಎಷ್ಟು ಜನ ಭಾಗವಹಿಸ್ತಾರೆ? ಸುಮಾರು ಈ ಪೂಜಾ ಕಾರ್ಯಕ್ರಮಕ್ಕೆ ಒಂದು 600ರಿಂದ 700 ಜನ ಸಾರ್ವಜನಿಕರು, ಮುತ್ತೈದೆಯರು ಈ ಅಷ್ಟಮಹಾಲಕ್ಷ್ಮಿ ಪೂಜೆಗೆ ಕೂತ್ಕೊಂಡಿರ್ತಾರೆ. ಮತ್ತು ಈಗ ಮಧ್ಯಾಹ್ನದ ತೀರ್ಥ ಪ್ರಸಾದ ವಿನಿಯೋಗಕ್ಕೆ 1500 ಜನ ಸೇರಿರುತ್ತಾರೆ. ತುಂಬ ಚೆನ್ನಾಗಿ ನೆರವೇರಿಸಿಕೊಟ್ಟಿದ್ದೇವೆ ನಾವು ಈ ಕಾರ್ಯಕ್ರಮವನ್ನು. ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಮಾಡಿ ಸರ್. ಓಂ ಶ್ರೀ ಮಂಜುನಾಥ ನಮಃ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಯೋಜನಾಧಿಕಾರಿ ಸುರೇಶ್ ಗೌಡ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಮತ್ತು ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಮಾರ್ಗದರ್ಶನದೊಂದಿಗೆ ನಡೆಯುವಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮತ್ತು ಅಷ್ಟಲಕ್ಷ್ಮಿ ವರ ಪೂಜಾ ಸಮಿತಿ ರಾಯಲಪಾಡು ಇದರ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ರಾಯಲಪಾಡು ಹೋಬಳಿಯಲ್ಲಿ ಅಷ್ಟಲಕ್ಷ್ಮಿ ಪೂಜಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮ ಮಾಡುವ ಉದ್ದೇಶ ಬಹುಶಃ ಎಲ್ಲರಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಪ್ರಜ್ಞೆಯನ್ನು ಮೂಡಿಸಬೇಕು. ಬಹುಶಃ ಮುಂದಿನ ಮಕ್ಕಳ ಪೀಳಿಗೆಗೋಸ್ಕರ ಕೂಡ ಧಾರ್ಮಿಕದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಇರಬಹುದು, ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಬಹುಶಃ ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಾವು ಕಳೆದ 20-25 ವರ್ಷಗಳಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಬಹುಶಃ ಮಾಡ್ತಾಯಿದ್ದೇವೆ. ಬಹುಶಃ ಇವತ್ತು ವಿಶೇಷವಾಗಿ ರಾಯಲಪಾಡಲ್ಲಿ ಸುಮಾರು ಒಂದು 600 ಜನ ವೃತ್ತಧಾರಿಗಳು ಕುಳಿತುಕೊಂಡು ಸುಮಾರು 1-1.5 ಸಾವಿರ